ಅದನ್ನು ನೀವು ಸಮರ್ಪಕವಾಗಿ ನೀವು ಉಪಯೋಗಿಸ್ಕೊಂಡು ಬೇಕಿರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟನ್ನು ನೀವು ಕಾಲಕ್ಕೆ ಬಿಡುಗಡೆ ಮಾಡಿದ್ರೆ ನಿಮ್ಮ ಬೇಗ ಎಷ್ಟು ಮಟ್ಟಿಗೆ ದೂರ ಜಾಸ್ತಿ ಆಗ್ತದೆ. ಇದನ್ನು ಮಾಡಬೇಕು ಅಂತ ನೀವು ನೂರಾರು ಯೋಜನೆಗಳನ್ನು ಪ್ರಕಟ ಮಾಡ್ತೀರಿ. ಆ ಯೋಜನೆಗಳು ಇನ್ನೇನು ಪುಸ್ತಕದಲ್ಲೇ ಓಡಾಡ್ಕೊಂಡಿದ್ದು ಇನ್ನೇನು ಮುಗೀತದೆ ಇಯರು ಮತ್ತು ನೆಕ್ಸ್ಟ್ ಇಯರ್ ಬಡ್ಜೆಟ್ ಬಂತು ಅಂದಾಗ ಅದಕ್ಕೊಂದು 5 ಕೋಟಿ 10 ಕೋಟಿ 20 ಕೋಟಿ 15 ಕೋಟಿ ಕೊಟ್ಟು ನೋವಿನ ಸಂಗತಿ ಆದರೂ ಕೂಡ ರಾಜ್ಯ ಸರ್ಕಾರ ವಿಕಸಿತ ಭಾರತ 2047 ಅಂದಾಗ ಪ್ರಧಾನಿಗಳು ಇದರಿಗೆ ಹೆಜ್ಜೆಗೆ ಈ ಒಂದು ಬಡ್ಜೆಟ್ ಪೂರಕವಾಗಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಹಿಡಿದು ಪ್ರಧಾನಮಂತ್ರಿ ಗ್ರಾಮ ಸಡಕ್ನಿಂದ ಹಿಡಿದು ಸಾಮಾನ್ಯರಿಗೆ ಹೊತ್ತನ್ನು ಕೊಡ್ತಕ್ಕಂಥ ಯೋಜನೆಗಳಲ್ಲಿ ಯಾವುದು ಕೂಡ ನಿಮ್ಮಲ್ಲಿಲ್ಲ. ಎಲ್ಲ ಯೋಜನೆಗಳು ಕೂಡ ಪುಸ್ತಕದಲ್ಲಿ ಇರ್ತದೆ ವಿನಾ ಅದಕ್ಕೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ನೀವು ಇನ್ನೂ 1 ವರ್ಷ ಆದರೂ ಕೂಡ ಪ್ರೈಮರಿ ಸ್ಟೇಜಲ್ಲೇ ಇರ್ತೀರಿ. ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ, 4,000 ಕನ್ನಡ ಶಾಲೆಗಳನ್ನು ಏನು ಮುಚ್ಚಿದ್ದೀವಿ, ಈಗಾಗಲೇ 3,900 ಕೋಟಿ ರೂಪಾಯಿನ ನಾವು ಸುಮಾರು ಅದೆಷ್ಟೋ 800 ಶಾಲೆಗಳಿಗೆ ನಾವು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮಾಡಿ ನಾವು ಬೇಡ ಅನ್ನೋದಿಲ್ಲ. ಯಾವಾಗ ಮಾಡ್ತೀರಿ?